ಸ್ವಲ್ಪ ಮಾರ್ಕೆಟ್ಗೆ ಹೋಗಿದ್ದೆ. ಯಾರಪ್ಪ ಮಗನ ಏನ್ ಮಾಡಿದೆ? ನಮಸ್ಕಾರ ಮಾಡ್ಬಾ. ಇದು ಸಿಸ್ಟರ್ ಜಾಗ. ಸಿಸ್ಟರ್ ಜಾಗ ನೀವು ಕಟ್ಕೊಂಡಿದ್ದೀರಿ. ನೀವೆಲ್ಲಿ ಪಿ ಡಿ ಒ? ಮೊದಲೇ ಗಂಗೋದಿದೆ ಕೊಪ್ಪಳಕ್ಕೆ ಹೋಗ ಪಿ ಡಿ ಒ ಈಗ ನೀವು ಹೊಸಲಿಂಗಾಪುರ ಅಲ್ವಾ ಇದು? ಹತ್ರ ಯಾವ್ದಾಗುತ್ತೆ ಹುಲ್ಲಿಗಿ ಇದಾಗತ್ತಲ್ಲ ಮುಂದ್ರಾಬಾದ್. ಯಾವ ತಾಲೂಕು ಬಿಡಮ್ಮ ಇರ್ಲಿ ಬಿಡಮ್ಮ. ಅಯ್ಯೋ ಬಿಡ್ತಾ ಬಿಡಮ್ಮ. ಅಯ್ಯೋ ವರ್ಷ ಚೆನ್ನಾಗಿದೆ ಮಾತಾಯಿ. ಇದೇ ಗಾಡಿ ನಿಲ್ಸಲ್ಲ ಅಲ್ಲಿ ನಮ್ಮ ತಂದೆ ಮನೆ ಇರೋದು. ದೂರ ಕೊಪ್ಪಳ ಜಿಲ್ಲೆನಾ? ಕೊಪ್ಪಳ ಜಿಲ್ಲೆ. ಇದು ನೀವಿದ್ದೀರಿ ಈಗ? ಹೌದು ಸರ್. ಜಾಗ ನಿಮ್ಮ ತಂಗಿದು. ಸರಿನಾ? ಎಲ್ಲವರೆಗೂ ನಮ್ಮ ಮನೆ ಸರ್ ಇಲ್ಲಿ ತೋರಿಸ್ತೀನಿ ಸರ್. ಇದೆಯಲ್ಲ ನಮ್ಮ ಮನೆ. ಆ್ಯಕ್ಚುಲಿ ಅಲ್ಲಿ ಅಟ್ಯಾಚ್ಮೆಂಟ್ ಮಾಡಿದ್ದೆ. ಈ ಮನೆಗೆ ಆ ಮನೆಗೆ ಅಟ್ಯಾಚ್ಮೆಂಟ್ ಇದೆಯಾ? ಈಗ ಈ ಮನೆಗೆ ಇರಲಿ ಬಟ್ ಕಾಂಪೌಂಡ್ ಅಟ್ಯಾಚ್ಮೆಂಟ್ ಇದೆಯಲ್ಲ ತೋರಿಸ್ಬೇಕಲ್ಲ. ಅಂದರೆ ಸುಮ್ಮನೆ ಇದಾಗುತ್ತೆ ಅಂತೇಳಿ ಒಂದು ಜಾಗ ಇರ್ತಲ್ಲ, ಈ ಕಡೆ ನಮ್ಮ ಜಾತ್ರೆ ಐತೆ. ಹಿಂಗೋಗಿದೆ. ಹಾಂ ಸರಿನಾ? ತೋರಿಸಿ ಒಳಗೆ ತೋರಿಸಿ. ಬೆಂಗಳೂರಲ್ಲಿಲ್ಲ ಈಗ ಬರ್ತಾರೆ ಸರ್. ಒಂದು ಪೂಜೆ ಐತೆ ಮನೆಗೆ. ಅಲ್ಲ ಇಲ್ಲೇ ಇದ್ದಾರ ಅಂತ ಮನೇಲಿ? ಈಗ ಇನ್ನೊಂದು ತಂಗಿ ಬಂದಾಳ, ಆಕೆ ಬರ್ತಾಳೆ. ನೋಡಿ ಇವ್ರೆ ಬಿಡುವೆ ಸಾಹೇಬ್ರೆ, ನಿಮ್ಮ ಹೆಸರು ಹೇಳಿ? ಶ್ರೀನಿವಾಸ್ ಪತ್ತಾರ್. ಪೂರ್ವ ಈಶಾನ್ಯ ಕಡಿದು ಹೋಗಿ ಏನಾಗಿದೆ ಅಂತಂದ್ರೆ ಗಂಡು ಮಕ್ಕಳು ಏನ್ ಮಾಡಿದ್ರು ಸಕ್ಸಸ್ ಆಗಲ್ಲ. ಅರ್ಥ ಆಯ್ತು ಹೇಳೋದು? ಸ್ಟಾಪ್ ಆಗ್ತಾರೆ, ತಲೆ ಮೇಲೆ ಬಂಡೆ ಹಾಕಿದಂಗೆ. ಅರ್ಥ ಆಯ್ತಾ? ನಿಮ್ಗೆ ಅರ್ಥ ಆಗಿರ್ಬೇಕಾಗಲ್ಲ ನಾನು ಮಾತಾಡೋದು. ಮುಂದಕ್ಕೆ ಹೋಗಲ್ಲ ಅಂತ. ಅರ್ಥ ಆಯ್ತಾ? ಒಂದು ಏನ್ ಮಾಡ್ಬೇಕು ಅಂತಂದ್ರೆ ಈ ಶೀಟನ್ನ ಇಲ್ಲಿವರೆಗೂ ಬರ್ಬೇಕು ನೋಡಿ. ಏನು ಮಾಡಬೇಡಿ, ಶೀಟನ್ನ ಬರಲಿ ಅಥವಾ ನೀವು ಕೊನೆಗೆ ಚಪ್ರಾದ್ರೆ ಹಾಕೊಳ್ಳಿ. ಇದು ಕಂಟಿನ್ಯೂ ಆಗ್ಬೇಕು. ಈ ಗೋಡೆವರೆಗೂ ಕಂಟಿನ್ಯೂ ಆಗ್ಬೇಕು ಅಷ್ಟೇ ನನಗೆ. ಅರ್ಥ ಆಯ್ತು ಹೇಳೋದು? ಅಲ್ಲಿವರೆಗೂ ಬರ್ಬೇಕು. ಈ ಗಿಡವನ್ನು ತೆಗೆದುಬಿಡಿ, ಇದನ್ನ ತೆಗೆದುಬಿಡಿ. ಸರಿನಾ? ನೋಡಿ ಶೀಟು ಇಲ್ಲಿವರೆಗೂ ಬರಲಿ ಅಷ್ಟೇ, ಅಲ್ಲಿವರೆಗೂ ಹೋಗ್ಬಾರ್ದು, ಇಲ್ಲಿವರೆಗೂ ಹೋಗ್ಬಾರ್ದು. ಈಗ ಹೆಂಗೈತೆ ಅದೇ ಅಲ್ಲ ಇಲ್ಲಿ ಕ್ಲೋಸ್ ಆಗಿರ್ಬೇಕು. ಇದು ಮುಂದಕ್ಕೆ ಬಂದಿದೆ ನೋಡಿ, ಶೀಟಲ್ಲಿ ಮುಂದಕ್ಕೆ ಬಂದಿದೆ ನೋಡಿ. ಅಲ್ಲಿ ಬರಬಾರ್ದು, ಅಲ್ಲಿಗೆ ಸ್ವಲ್ಪ ಒಳಗಡೆನೆ ಇರಬೇಕು, ಇಲ್ಲಿಗೆ ಇರಬೇಕು. ಈ ಕಂಬಕ್ಕೆ ಕ್ಲೋಸ್ ಆಗ್ಬೇಕು ನಮಗೆ. ಅರ್ಥ ಆಯ್ತಾ? ಕಂಬ ಬಿಟ್ರೆ ಮುಂದಕ್ಕೆ ಹೋಗೋದು ಬೇಡ. ಒಟ್ಟು ಇದಕ್ಕೆ ಕಂಟಿನ್ಯೂ ಮಾಡ್ಕೋಬೇಕು. ಎಸ್ ಆ ಎಡ್ಜ್ಗೆ ನಾವು ಈ ಕಂಬದ ಲೈನ್ ಕರೆಕ್ಟ್, ಇದು ಲೈನು ಇರಬೇಕು, ಇದು ಲೈನ್ ಇರಬೇಕು. ಮೂಲೆಗೊಂದು 4 ಮೂಲೆದು ಅಂತ ಒಂದು ಹಾಕೊಂಡು ಶೀಟ್ ಕಂಡು ಅಷ್ಟಕ್ಕೆ ಒಂದೇ ಲೆವೆಲ್ಗೆ ಬರ್ಬೇಕು. ಅವು ಯಾವುದೇ ಕಾರಣಕ್ಕೂ ಜಿಗ್ ಜಾಗ್ ಆಗಬಾರ್ದು. ಸರಿ. ಅದು ಯಾವ ನೋಡಿ ಇದೇನ್ ಲೆಕ್ಕ ಇದು ಜಿಗ್ ಜಾಗ್ ಅಂತಾರಲ್ಲ, ಏನಿದು? ಯಾವಾಗ ಇಲ್ಲ ಸರ್, ಏನಾಯ್ತಂದ್ರೆ ಇದು ಹಳೆ ಸೀಟ್ ಇತ್ತು ಅಷ್ಟೇ ಇತ್ತು ನಮ್ಮ ಮನೆ. ಅಲ್ಲ ಎಕ್ಸ್ಟೆನ್ಷನ್ ಮಾಡಿದೆ. ಅರ್ಥ ಆಯ್ತು? ಅಲ್ಲ ಇರ್ಲಿ, ನಮ್ಮ ಅನುಕೂಲಕ್ಕೆ ನಾವು ಮಾಡ್ಕೊಂಡಿರ್ತೀವಿ. ನಾವ್ ಯಾವಾಗ ಜಿಗ್ ಜಾಗ್ ಮಾಡ್ತೀವೋ ನಮ್ಮ ಜೀವನ ಕೂಡ ಪೂರ್ವ ಈಶಾನ್ಯವನ್ನ ಯಾವಾಗ ಜಿಗ್ ಜಾಗ್ ಮಾಡ್ಕೊಳ್ತೀವೋ ಅವಾಗ ಗಂಡು ಮಕ್ಕಳ ಒಂದು ಆಯುಷ್ಯನಲ್ಲಾಗಲಿ ಅಥವಾ ಅವರ ಉದ್ಯೋಗದಲ್ಲಾಗಲಿ ಅಥವಾ ಅವ್ರು ಮಾಡ್ತಕ್ಕಂಥ ಇದರಲ್ಲಾಗಲಿ ಮುಂದಕ್ಕೆ ಹೋಗಂಥದ್ದು ಜಿಗ್ ಜಾಗ ಹೋಗ್ಬಿಡುತ್ತೆ ಜೀವನ. ಎಷ್ಟು ಅಕಸ್ಮಾತ್ ಉತ್ತರದಲ್ಲಿ ಏನಾದರೂ ಮಾತೃಸ್ಥಾನದಲ್ಲಿ ಏನಾದ್ರೂ ಆದ್ರೆ ಅದು ಅವ್ರ ಜೀವನ ಜಿಗ್ ಜಾಗ ಆಗುತ್ತೆ. ಅಂದ್ರೆ ಆವು ಒಳ್ಳಾಡ್ಬಿಡುತ್ತೆ ಅಂತ. ಇಲ್ಲಿ ನೋಡಿ ಇವ್ರೆ, ಇದೆಲ್ಲನೂ ಟೋಟಲ್ ಆಗಿ ಒಂದೇ ಲೆವೆಲ್ಗೆ ಬರಲಿ. ಎಲ್ಲ ಕಟ್ ಮಾಡಿಸ್ಬಿಡಿ, ಅಲ್ಲೇವರೆಗೂ ಇದೆಲ್ಲ ಒಂದೇ ಲೆವೆಲ್ಗೆ ಬರ್ಬೇಕು. ಸ್ವಲ್ಪ ಮುಂದೆ ಬಂದೈತಲ್ಲ ಅದು ಈ ಲೆವೆಲ್ಗೆ ಇರ್ಲಿ, ಎಲ್ಲವೂ ಈ ಲೆವೆಲ್ಗೆ ಇರ್ಲಿ ಅಂತ. ಈ ಲೆವೆಲ್ಗೆ ಅಂತ 2 ಇಂಚು ಬರ್ಲಿ, ಬೇಕಾದ್ರೆ 2 ಇಂಚು ಮುಂದಕ್ಕೆ ಬರ್ಲಿ. ಅಲ್ಲಿ 2 ಇಂಚು ಬಂದ ನೀರು ಒಳಗಡೆ ಬೀಳಲಿ. ಸಂಪತ್ತು ನಮ್ಮ ಮನೆಗೆ ಬಿದ್ದಂಗೆ, ನೀರು ಹೊರಗೆ ಬರ್ಬಾರ್ದು. ಅರ್ಥ ಮಾಡ್ಕೊಳ್ಳಿ. ಸಂಪತ್ತನ್ನ ಹೊರಗೆ ಕಳ್ಸೋದು ಬೇಡ. ಬರಬೇಕಾ? ಹೊರಗೆ ಕಳಿಸ್ಬೇಕಾ? ಮತ್ತೆ ಮನೆಗೆ ಇರ್ಲಿ. ಒಂದು ನಿಮಿಷ ಇಲ್ಲಿ ಪಕ್ಕದ ಒಂದ್ ಕಡೆಯಿಂದ ನೋಡ್ತೀನಿ. ಗೇಟ್ ಇದು ಎಂಟ್ರೆನ್ಸ್ ಇದೆ ಸರ್.
ಇಲ್ಲಿ ಏನಾದ್ರು ಸಾಮಾನು ಸಂತಕಟ್ಟು ತೂಕ ಏನ್ ಬೇಕಾದ್ರೆ ಹಾಕೊಳ್ಳಿ ಇಲ್ಲಿ, ಸರಿನಾ? ಏನ್ ತೊಂದ್ರೆ ಏನಿಲ್ಲ ಇಲ್ಲಿ. ಇಲ್ಲಿಷ್ಟು ಸಾಮಾನು ಹಾಕೊಳ್ತೀವ ಅಷ್ಟು ನಾವು ಇದ್ ಮಾಡ್ಕೊಳ್ತೀವಿ. ಏನು ಪ್ರಾಬ್ಲಮ್ ಆಗ್ತದೆ ಏನ್ ಹೇಳಿ? ಬಾಗಿಲ ಹಾಕೋತ ಒಂದು ಸ್ವಲ್ಪ ಏನೋ ಇದು ಮಾಡಿದ್ರೆ ಅದೇನು ಪ್ರಾಬ್ಲಮ್ ಆಗುತ್ತೆ, ಟೈಮಿಂಗ್ ವ್ಯತ್ಯಾಸ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸ್ವಲ್ಪ ವ್ಯತ್ಯಾಸ ನೀವು ಮಾಡ್ಕೊಳ್ತೀವಿ ಕೂಡ. ಏನ್ ಹೆಸರು? ಮಾತಾಡೋಕೆ ಮಗಳು ಸಣ್ಣ ಮಗಳು ದೊಡ್ಡ ಮಗಳು ಮದುವೆ ಮಾಡ್ಕೊಟ್ಟಿರಿ. ಇವ್ರು ತಂಗಿನಾ? ಇವ್ರು ಅವ್ರ ನಮ್ಮ ಮನೆಯವ್ರ ನಿಮ್ಮ ತಂಗಿ. ಮಗಳ? ನಮ್ಮ ಮಗಳು ನೀವು ಅಣ್ಣ? ನಮ್ಮ ಮಗಳು ಸೊಸೆ? ಹಾಂ, ಸರಿ ಮಾಡ್ಕೊಳ್ಳಿ. ಇದು ಬಾತ್ರೂಮ್ ಇದೇ ವ್ಯವಹಾರ ಮಾಡ್ತಾರೆ ಇಲ್ಲಿ? ಏನು ಸರ್ ಇದು? ಲೈಟ್ ಹಾಕಿ ಇದರಲ್ಲಿ ದುಡ್ಡು ಇಡ್ತೀರಾ ಅಂದೆ? ದೊಡ್ಡಿಲ್ಲ ಬರೀ ಬಟ್ಟೆ. ಯಾರು ಮಲಗ್ತಾರೆ ಇಲ್ಲಿ? ಕಿವೆನ್ ಸಂಬಂಧ ಸಣ್ಣ ಹುಡುಗಿ ತಾಯಿ ಮಗಳು ಮಲಗ್ತೀರಿ? ಬೇರೆ ಯಾವ್ದ್ರದ್ದು ಇಡಬೇಡ್ರಿ ಅದ್ರಕ್ಕೆ. ಯಾವ್ದು ನೀವು ಬಟ್ಟೆ ಬರೀ ಇಟ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಪಾಪ ಮಲ್ಕೊಳತ್ತಾ? ಪಾಪ ಮಲ್ಕೊಳತ್ತಾ? ಇದು ಟಾಯ್ಲೆಟ್ ಬಾತ್ರೂಮ್ ಅಂತ ಬರೀ. ಇದು ಬಾತ್ರೂಮ್ ಆ ಕಡೆ ಟಾಯ್ಲೆಟ್. ಸರಿ, ಹೇಳಿ ತೋರಿಸ್ತೀನಿ. ಅಮ್ಮ ಇದೇನಿದು ಅಟ್ಟ ಮಾಡಿದ್ರೆ? ಖಾಲಿ ಮಾಡ್ಯಾರ್ರಿ. ಅಟ್ಟ ಮಾಡಿದ್ರೆ ಮಾಡಾರ್ರಿ, ನಮ್ಗೆ ಇಡಕ್ಕಾಗಲ್ಲ. ಕಾಲ್ ಯಾವುದೇ ಕಾರಣ ಕೆಡಕ್ ಹೋಗ್ಬೇಡಿ. ಏನು ಇಟ್ಟಿಲ್ಲ. ಎಲ್ಲ ಇಟ್ರೆ ಒಂದು ಕಾಲ್ ನೋವ್ರಿ. ನಮ್ ತಲೆ ಮೇಲೆ ನಾವೇ ಕಲ್ಲ ಹಾಕ್ಬಾರ್ದು. ನಂಗೆ ನಮ್ ತಲೆ ಮೇಲೆ ಹಾ? ಅಲ್ಲಿ ಏನಿದ್ರು ತಕೊಳ್ಳಿ. ಈ ಕಡೆ ಐತನೋ ಆಯ್ತು. ಬೇಡ ಬೇಡ, ಇದೆಲ್ಲ ತಕೊಂಬಿಡಿ. ಏನಾರ ಏನಿದ್ರೆ ಮಂಚಗಳಿಗೆ ಇಟ್ಕೊಳ್ಳಿ ಬೇಕಾದ್ರೆ. ಆಪ್ಷನ್ ಆಗಿದ್ದು ಮ್ಯಾಗ ಏನಿಲ್ಲ ಅಂದ್ರೆ ಅಲ್ಲ ನಾನು ಹೇಳ್ತೀನಿ, ಬರ್ತೀನಿ ಹೇಳ್ತೀನಿ. ಮುಂದಕ್ಕೆ ಹೋಗೋಣ, ಇನ್ನು ಸ್ವಲ್ಪ ಮುಂದಕ್ಕೆ ಹೋಗೋಣ. ಹಾ, ಇದು ಯಾವಾಗ ಹಾಕೊಂಡ್ರಿ ಶೀಟು? ಸರ್ ಇದು ಒಂದು 2 ವರ್ಷ ಆಯ್ತು ಸರ್. 2 ವರ್ಷ ಆಯ್ತಾ? ಎಷ್ಟು ಬಂದ್ರು ದುಡ್ಡು ಕಳೆಯೋದನಪ್ಪ. ಬರೀ ಹಾಸ್ಪಿಟ್ಲ್ ಕಳೆದು ಹೋಗ್ತಾರೆ ಅಷ್ಟೇ. ಅವನು ಇಂಜಿನಿಯರಿಂಗ್ ಡಿಸ್ಕಂಟಿನ್ಯೂ. ಆ ಹುಡುಗಿದು ಇದಾಗಿ ಕಾಲೇಜ್ ಹೋಗ್ತಿತ್ತು, ಇದಾಗಿ ಎಲ್ಲ ನಾನೇನು ಹೇಳಿದೆ? ಬಂಡೆ ಹಾಕಿದಂಗೆ ಆಗಿದೆ ಅಲ್ವಾ? ಆ ಹುಡುಗಿದು ಎಜುಕೇಶನ್ ಡಿಸ್ಕಂಟಿನ್ಯೂ ಮಾಡಿ ಸೈನ್ಸ್ ಹತ್ತಿದ್ದು ನೋಡಿ, ಅಲ್ಲಿ ಇದೆಯಲ್ಲ, ಇದು ಇದ್ರ ಲೆವೆಲ್ ಇದೆಯಲ್ಲ, ಇದ್ರ ಲೆವೆಲ್ ಇದನ್ನೆಲ್ಲ ಮಾಡ್ಕೊಳ್ಳಿ, ಡೌನ್ ಮಾಡಬೇಡಿ. ಆ ಲೆವೆಲ್ ಅಲ್ಲ, ಈ ಲೆವೆಲ್ಗೆ ಅದನ್ನ ಮಾಡ್ಕೊಳ್ಳಿ ಅಂದೆ. ಅಂದ್ರೆ ನೀರು ಹರಿದು ಹೋಗ್ತಾರೆ. ಸ್ವಲ್ಪ 1 ಇಂಚ್ ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ. ಇದೆ ಸರ್, ಇದು ನೋಡಿ ಮಾಡ್ಕೊಂಡೀನಿ. ಹಾಂ, ಬನ್ನಿ ಟೆಸ್ಟ್ ಮಾಡಿ. ಹಿಂಗೆ ಮಾಡ್ಕೊಂಡಿದ್ದೀರಿ. ಇದು ಎಲ್ಲ ಒಂದು ಕೆಲಸ ಮಾಡ್ತೀರಾ? ಬನ್ನಿ ಈ ಕಡೆ. ಯಾರು ನೀವು? ನಿಮ್ಮ ಹೆಸರೇನಂದ್ರೆ? ಶ್ರೀನಿವಾಸ್ ಪತ್ತಾರ್. ನಾನು ಹೇಳಿದ್ರೆ ಬೇಸರ ಆಗತ್ತಾ? ನೀರ್ ಬಗ್ಗೆ ಮಾತಾಡ್ಬೇಕಾ ಅಥವಾ ಕದ್ದು ಮುಚ್ಚಿ ಮಾತಾಡ್ಬೇಕು? ಇಲ್ಲ, ಏನು ನಾವು ಚೇಂಜ್ ಮಾಡ್ಕೋಬೇಕಾಯ್ತು, ಅದು ಸ್ವಲ್ಪ ಸರಿ ಮಾಡ್ಕೋಬೇಕು. ಸರಿ ಮಾಡ್ಕೊಳ್ಳಿ. ಸರಿ ಮಾಡ್ಕೊಂಡ್ಲೇಬೇಕಿದು. ಸರಿ ಮಾಡ್ಕೊಂಡಿದ್ರೆ ಬೇರೆ ತೊಂದರೆಯನ್ನು ಅನುಭವಿಸ್ತಾ ಹೋಗ್ತೀವಿ. ಆದರೆ ನಿಮ್ಮ ಮೇಲೇನೆ ತೊಂದರೆ ಆಗ್ಬಿಡುತ್ತೆ. ಅರ್ಥ ಆಯ್ತು ಹೇಳೋದು? ವೆರಿ ಇಂಪಾರ್ಟೆಂಟ್. ನೀವೇನು ಮಾಡಬೇಡಿ. ಇದನ್ನ ಟೋಟಲ್ ಆಗಿ ಈ ವಾಲ್ ಇದೆಯಲ್ಲ, ಈ ವಾಲ್ ಇದ್ರ ಲೆವೆಲಿಗೆ ಬರಬೇಕು. ಅರ್ಥ ಆಯ್ತು ಹೇಳೋದು? ಈ ವಾಲು ಇದ್ರ ಲೆವೆಲಿಗೆ ಬರಬೇಕು. ಇಲ್ಲ, ಇದು ಈ ಲೆವೆಲ್ ಕಟ್ ಆಗಬೇಕು. ಇದೆಲ್ಲ ಅಲ್ಲಿವರೆಗೂ ಇದೆಲ್ಲ ಕಟ್ ಮಾಡೋದು ಬೇಡ. ಈ ಲೆವೆಲ್ ಪರ್ಫೆಕ್ಟಾಗಿ ಸ್ಟ್ರೈಟಾಗಿ ಹಿಂಗೆ ಹೋಗ್ಬಿಡ್ಲಿ, ಸ್ಟ್ರೈಟಾಗಿ. ಸರ್ ಇದಕ್ಕೆ ಅಟ್ಯಾಚ್ ಮಾಡಲ ಬೇಡ? ಅದು ಇವಾಲಿ ಒಂದು ನಾನು ಹೇಳೋದು ಎಲ್ಲ ನೋಡಿ ಹಿಂಗೆ ಹೋಗ್ಬಿಟ್ಟಿದೆ. ಕಾಂಪೌಂಡ್ ಎಲ್ಲ ಹೋಗ್ಬಾರ್ದಂಗೆ. ಅರ್ಥ ಆಯ್ತಾ? ಗಂಡು ಮಕ್ಳ ಮೇಲೆ ತೊಂದರೆ ಆಗೋದು ಇದು. ಒಟ್ಟು ಈ ವಾಲ್ ಇಲ್ಲಿ ಈ ಎಡ್ಜಿಗೆ ಸರಿ ಈ ವಾಲ್ ಬಂದಿದೆಯಲ್ಲ, ಅಲ್ಲಿಂದ ದಾರ ಹಿಡ್ಕೊಂಡು ಸ್ಟ್ರೈಟಾಗಿ ಮಾಡ್ಕೊಂಬಿಡಿ. ಅಲ್ಲಿ ನೀವು ಎಲ್ಲಿವರೆಗೂ ಇದೆಯಾ ಅಲ್ಲಿವರೆಗೂ ಸ್ಟ್ರೈಟ್ ವಾಲ್ ಮಾಡ್ಕೊಂಬಿಡಿ. ಹಳೆ ಇದು ಏನೈತೆ ಅಷ್ಟೇ ಸರಿ ಮಾಡಿ, ಅಷ್ಟೇ ಸಾಕು, ಅಷ್ಟೇ ಸಾಕು. ಮತ್ತೆ ಇದೆಲ್ಲ ಜಾಗ ಬಿಟ್ಬಿಡಿ. ಕತ್ತಿ ಬಿಡುತ್ತೆ ನಿಮ್ಮನ್ನ. ಇದು ಫೇಸ್ ಬಿಡ್ಬೇಕ್ರೆ? ನಿಮ್ಮನ್ನ ಈಜಿಗೆ ಬಿಡುತ್ತೆ ಕತ್ತು. ಬಿಡಬಾರ್ದು ಅದಕ್ಕೆ ಅಲ್ಲ, ನಿಮ್ಮ ಬಿಟ್ಬಿಡಿ, ಕಡೆ ಕೈ ಬಿಟ್ಬಿಡಿ ಅದನ್ನ. ಅದು ನಿಮ್ಗೆ ಬೇಡ ಬೇಡ. ಅದು ಇಷ್ಟು ಮಾಡಿ ನೋಡಿ. ಇದು ಈಗ ಏನು ವಾಲ್ ಐತೆ ಸರ್, ಇದು ಈ ಲೆವೆಲ್ ಮಾಡ್ಕೋಬೇಕು. ಸ್ಟ್ರೈಟಾಗಿ ಮಾಡ್ತೀವಿ. ಇದು ತೆಗೆದು ಇದು ಜಾಗ ಇಲ್ಲಿವರೆಗೂ ಬರುತ್ತೆ. ಇದು ಗಾಡಿ ತಗೊಂಡ್ಬಿಡ್ಬೇಕ್ರಿ. ಈ ಗಾಡಿ ತೆಗೆದಮ್ಮಯ್ಯ, ನೆನ್ಪಿಟ್ಕೊಳ್ಳಿ. ನಿಮಗೆ ಕೂಡ ಕೆಲಸದಲ್ಲೂ ಕೂಡ ಭಾರಿ ತೊಂದರೆ ಆಗುತ್ತೆ. ನಿಮಗೆ ಅತಿ ದೊಡ್ಡ ತೊಂದರೆ ಆಗುತ್ತೆ. ಅರ್ಥ ಆಯ್ತಾ? ಏನೋ ಮಾಡೋಕೆ ಏನೋ ಆಗುತ್ತೆ ನೋಡಿ, ಮತ್ತೆ ತಗೊಂಡು ಒಳಗೆ ಬಿಡ್ತಾರೆ. ಅರ್ಥ ಆಯ್ತಾ? ನಾನು ಹೇಳೋದು ಅರ್ಥ ಆಗತ್ತಾ? ಇದನ್ನ
ಫಸ್ಟ್ ಇಮಿಡಿಯೇಟ್ ಆಗಿ ಸ್ಟ್ರೈಟ್ ಆಗಿ ಅಂದ್ರೆ ಯಾವ್ದೇ ಕಾರಣಕ್ಕೆ ಹಿಂಗ್ ಮಾಡಬೇಡಿ ಹಿಂಗ್ ಮಾಡಬೇಡಿ. ಈ ವಾಲ್ ಹೆಂಗಿದೆ ಹಂಗೆ ಸ್ಟ್ರೈಟ್ ಆಗಿ ಕಟ್ಕೊಂಡ್ಬಿಡಿ. ಇದಕ್ಕೆ ಲೆವೆಲ್ ತಗೋಬೇಕು ನಾವು. ಇದ ಲೆವೆಲ್ ಲೆವೆಲ್ ಈ ಇದಕ್ಕೂ ಹಚ್ಚಬಾರ್ದು ಏನು ಸರ್? ಅಲ್ಲ ನೀವು ಅದಕ್ಕೆ ಹಚ್ಚಲಿ ಬಿಡ್ಲಿ ಅದೇನ ಹಾಕೊಂಡ್ಲ ಅದು ಇದ್ರ ಲೆವೆಲ್ ಎಲ್ಲಿಗೆ ಹೋಗುತ್ತೆ ಅಲ್ಲಿಗೆ ಮಾಡ್ಕೊಳ್ಳಿ. ಟಚ್ ಆದ್ರೂ ಪರವಾಗಿಲ್ಲ, ಟಚ್ ಆಗಿದ್ರು ಪರವಾಗಿಲ್ಲ. ಅರ್ಥ ಆಯ್ತಾ? ದಾರ ಹಿಡ್ಕೊಂಡ್ಬಿಡಿ, ದಾರ ಹಿಡ್ಕೊಂಡು ಸ್ಟ್ರೈಟ್ ಆಗಿ ಅಲ್ಲಿವರೆಗೂ ಹೋಗ್ಬಿಡ್ಲಿ. ಸರಿನಾ? ಇದು ತೆಗೀರಿ, ಇದು ಫಸ್ಟೆಲ್ಲ ಕ್ಲೀನ್ ಮಾಡಿ, ಕ್ಲೀನ್ ಮಾಡಿ ವಾಟರ್ ಟ್ಯಾಂಕ್ ಇಲ್ಲಿ ಇದು ಟಚ್ ಆಗಿದೆ ನೋಡಿ, ಇದು ಟಚ್ ಆಗಿದೆ ನೋಡಿ. ಟಚ್ ಟಚ್ ತಪ್ಪಿಸಿ, ಹಿಂಗೆ ಟಚ್ ಇಲ್ವಲ್ಲ ಹಂಗೆ ತಪ್ಪಿಸಿ. ಅಲ್ಲಿ ಇದು ಟಚ್ ಆಗಿಲ್ವಲ್ಲ ಅಲ್ಲಿ ಟಚ್ ಆಗಿದೆ ನೋಡಿ, ಅದು ಮಾಲ್ ತೆಗಿಬೇಕು. ಟಚ್ ತಪ್ಪಿಸಿ. ಸರಿನಾ? ಒಂದು ಬನ್ನಿ ಹೇಳ್ತೀನಿ. ಸ್ಟ್ರೈಟ್ ಮಾಡ್ತೀವಲ್ಲ ಅದನ್ನ, ಸ್ಟ್ರೈಟ್ ಅಲ್ಲಿವರೆಗೆ ಬರುತ್ತೆ. ಅಲ್ಲಿ ಬಂದ ಕಾಂಪೌಂಡ್ ಹೆಂಗೆ ಅಟ್ಯಾಚ್ ಮಾಡ್ಬಿಡಿ. ಈ ಕಾಂಪೌಂಡ್ ಆ ಎತ್ತರನ ಹಂಗೆ ಬರೀ ಕಾಂಪೌಂಡ್ ಮಾಡ್ಕೊಂಡ್ಬಿಡಿ. ಹಿಂದಿನ ಜಾಗ ಬೇಡ ಬೇಡ ನಮಗೆ. ಅರ್ಥ ಆಯ್ತು ಹೇಳೋದು? ಇದೇನಿದು? ಇದೇನು ಇದೆಲ್ಲ ಹೈಟ್ ಮಾಡ್ಕೊಂಡಿದ್ರಲ್ಲಿ ಏನಿದು? ಅದು ವಾಲಿಂಗ್ ಸರ್, ಅದು ಆ ವಾಲ್ ಇತ್ತು. ಅದು ಇದ್ರ ವಾಲ್ ಲೆಟ್ರಿನ್ ಫಿಟ್ ಇದು ಸಾಫ್ ಮಾಡ್ಯಾರ ಸರ್. ಇದು ಹೈಟ್ ಇತ್ತು ಸರ್. ಲ್ಯಾಟ್ರಿನ್ ಫಿಟ್ ಐತಲ್ಲ, ಲ್ಯಾಟ್ರಿನ್ ಫಿಟ್ ಅಲ್ಲಿ ತನಕ ಐತಿ. ಅಲ್ಲ ಇದು ಎಡ್ಜ್ ಮಾಡಿದ್ರಲ್ಲ ಯಾಕೆ ಅಂದ್ರೆ ಅದು ಇದು ಫಿಟ್ ಇಂದ ಅಲ್ಲಿಂದ ಡಿಸ್ಕಂಟಿನ್ಯೂ ಆಯ್ತು ನೋಡಿ. ಇದು ಏನು ಮಾಡುತ್ತೆ, ಈ ಕಟ್ಟೆ ಏನು ಮಾಡುತ್ತೆ, ಇದೇನು ಮಾಡುತ್ತೆ ಅನ್ನೋದು ನಮಗೆ ಒಂದು ಅವಗಾಹನೆ ಬೇಕೀಗ. ಈ ಕಟ್ಟೆ ಆ ಸ್ಟೆಪ್ ಇದೆಯಲ್ಲ, ಟೋಟಲ್ ಇದೆಯಲ್ಲ, ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ಅತಿ ದೊಡ್ಡ ತೊಂದರೆಯನ್ನು ಮಾಡುತ್ತೆ, ನೆನಪಿಟ್ಕೊಳ್ಳಿ. ಮತ್ತೆ ನೋಡಿ, ಈ ಗಿಡ ಇದ್ರ ಮೇಲೆ ಬಿತ್ತು, ಈ ಗಿಡ ಇದ್ರ ಮೇಲೆ ಬಿತ್ತು. ಅರ್ಥಾತ್ ಎಷ್ಟು ಎತ್ತರ ಹೋಗುತ್ತೋ ಇದೆಲ್ಲ ಎತ್ತರ ಹೋಗಿ ಇದೆಲ್ಲ ಕಟ್ ಆದ್ಮೇಲೆ ಹೆಣ್ಮಕ್ಳ ಆರೋಗ್ಯ ಆಪರೇಷನ್ಸ್ ಅಂತಿಂತವ ಅತಿ ದೊಡ್ಡದಾಗಿ ಆಗುತ್ತೆ, 100ಕ್ಕೆ 100 ಅದು ಆಗುತ್ತೆ. ಅದಕ್ಕಾಗಿ ಈ ಕಾಂಪೌಂಡ್ ಲೆವೆಲ್ಗೆ ಇದನ್ನ ಕಟ್ ಮಾಡಿ ಇದನ್ನ ಹೊಡೆದಾಕಿ. ಅರ್ಥ ಆಯ್ತಾ? ಇದನ್ನ ಏನ್ ಮಾಡಬೇಕು? ಗ್ರೌಂಡ್ ಲೆವೆಲ್ ಇರ್ಬೋದು, ಗ್ರೌಂಡ್ ಲೆವೆಲ್ ಮಾಡಬೇಕು. ಅರ್ಥ ಆಯ್ತಾ? ಅದು ಗಾಳಿಗೆ ಮಳೆಗೆ ಬೀಳುತ್ತೆ ಅಂತೇಳಿ ಗ್ರೌಂಡ್ ಲೆವೆಲ್ಗೆ ಮಾಡ್ಕೊಳ್ಳಿ. ಸರಿನಾ? ಟಚ್ ಮಾಡಬೇಡಿ, ಇವೆಲ್ಲ ಹೊಡೆದಾಕಿ, ಗಿಡ ಎಲ್ಲ ಹೊಡೆದಾಕಿ ಅವನ್ನ. ಸರಿನಾ? ಇದೆಲ್ಲ ತೆಗೆದಾಕಿ, ಈ ಕಡೆ ಬರಬಾರದು. ಯಾವಾಗ ತೆಗೆದಾಕಿ ಪೂರ್ತಿ ಅದರಿಂದ ಏನ್ ಬೆಳಕರಿತತೆ ತೆಗೆದಾಕಿ ಅದನ್ನ ಫಸ್ಟ್ ಅದೆಲ್ಲ ಕ್ಲೀನ್ ಮಾಡಿ. ಈ ಗೋಡೆ ಬರ್ತಲ್ಲ ಅಲ್ಲಿ, ಇಲ್ಲಿವರೆಗೂ ಗೋಡೆ ಬರ್ತಲ್ವಾ, ಇದಕ್ಕೆ ಟಚ್ ಮಾಡ್ತೀವಲ್ಲ ನಿಮಗೆ, ಅಲ್ಲಿಂದ ಕಾಂಪೌಂಡ್ ಹಂಗೆ ಕಂಟಿನ್ಯೂ ಆಗ್ಬೇಡಿ. ಅರ್ಥ ಆಯ್ತಾ? ನಮ್ಮ ಕಾಂಪೌಂಡು ಆ ಗೋಡೆಯಿಂದ ಹಂಗೆ ಕಂಟಿನ್ಯೂ ಆಗ್ಬಿಡ್ಲಿ. ಅರ್ಥ ಆಯ್ತನಪ್ಪ? ಸರ್ ಅದು ಹಿಂಗಿನ ಹಂಗ ಬಿಟ್ಟು ಈ ಗೋಡೆ ಏನ್ ತರ್ತೀವಿ ಅದನ್ನ ಕಾಂಪೌಂಡ್ ವರ್ಗೆ ಬಂದ್ ಮಾಡ್ಬಿಡ್ಬೇಕು. ಬಂದ್ ಮಾಡ್ಬಿಡ್ಬೇಕಷ್ಟೇ. ಹಿಂದಿನ ನಮ್ ಜಾಗ ಬೇಡ ಬೇಡ, ಸವಾಸನ ಬೇಡ, ಅದು ಅಷ್ಟೇ ಇರುವಂತ. ಅದು ಬಿಡ್ರಿ, ಅದು ಬಿಡ್ರಿ. ನೋಡ್ರಿ ನಾನು ಹೇಳಿದೆ 3-5 ತಿಂಗಳು ನನಗೆ ಹೇಳಿ. ಅಕಸ್ಮಾತ್ ಹಿಂಗೆ ಇಲ್ಲಿ ಗೋಡಿಗೆ ಅಂದ್ರೆ ಅಲ್ಲಿ ಹೋದ್ರೆ ಸ್ಟೆಪ್ ಇರುತ್ತೆ ಸರ್, ಈ ಗೋಡಿ ಕ್ಲೋಸ್ ಮಾಡ್ಕೊಂಬಿಟ್ರೆ ಮಾಡೋವಾಗಿಲ್ಲ ಹಂಗೆ. ಇಲ್ಲಿ ಇದಕ್ಕೆ ಅಟ್ಯಾಚ್ಮೆಂಟ್ ಮಾಡೋದು. ಹೇಳಿದ್ನಲ್ಲ, ಈ ವಾಲ್ ಏನಿರ್ತಲ್ಲ ಇಲ್ಲಿಂದ ಕಟ್ ಮಾಡಬೇಕಂದ್ರೆ ಇಷ್ಟೇ ಲೆವೆಲ್ ಇದ್ರೆ ಇಲ್ಲಿ ಟಚ್ ಆಗೋದು, ಈ ವಾಲಿ ಟಚ್ ಆಗೋದು. ಅಲ್ರಿ ಸರ್ ಹೇಳಿದ್ದು ಆ ಲೆಟ್ರಿನ್ ಸೀದಾ ಬರ್ತೀವಲ್ಲ ಅದನ್ನ ಸೀದಾ ಈ ಕಾಂಪೌಂಡ್ ವರ್ಗೆ ತಗೊಂಬರ್ರಿ ಅಂತ. ಅಲ್ಲ ಬರೀ ಕಾಂಪೌಂಡ್ ವಾಲ್ ಇಲ್ಲಿ ಅಲ್ಲ ನಾನು ಸರ್ ಇಲ್ಲಿಂದ ಅದು ಈ ವಾಲ್ ತೆಗೆದ್ಬಿಡ್ತೀನಿ ಅಂದ್ರೆ ಅಲ್ಲಿಂದ ಬಂದ್ಬಿಡ್ತೀವಿ, ಹಿಂದಕ್ಕೆ ಹೋಗುತ್ತೆ. ಅದು ಕಂಟಿನ್ಯೂ ತೊಗೊಂಬರ್ತೀವಲ್ಲ, ಇದಕ್ಕೆ ಅಟ್ಯಾಚ್ಮೆಂಟ್ ಅಂದ್ರೆ ಅರ್ಧ ಬಳ್ಕೊ ಪೂರ್ತಿ ಬಳ್ಕೊ. ಇಷ್ಟೇ ಕಾಂಪೌಂಡ್ ಅಂತ ಹೇಳೋದು ನಾನು. ಮನೆ ಇಷ್ಟೇ, ಅಲ್ಲಿಂದ ಕಾಂಪೌಂಡು, ಅದೇ ಕಂಟಿನ್ಯೂ ವಾಲ್ ಹಂಗೆ ಹಂಗೆ ಬರ್ಲಿ. ನೀವು ಅಲ್ಲಿಂದ ಕಟ್ಕೊಂಡ್ ಬರ್ತೀರಲ್ಲ ಸೀದಾ ಇಲ್ಲಿ ಮಟ್ಟ ಕಂಟಿನ್ಯೂ ವಾಲು ಅಲ್ವಾ? ತೊಗೊಂಬರೋ ಇಟ್ಕೊಳ್ಳಿ. ಅಲ್ಲಿ ಪೆನ್ ಐತೆ ನೋಡಿ, ಅಲ್ಲಿ ಐತೆ ನೋಡಿ ಟೇಬಲ್ ಮೇಲೆ ಐತೆ. ಮಟ್ಟವಲ್ಲ ಬೇರೆ ಏನಾದ್ರು ಕಂಪ್ನಿಗೆ ಹೋಗ್ತೀನಿ ಅಂತ ಓದಕ್ಕಂದ್ರೆ ಒಲ್ಲ ಅಂತ ಇರ್ಲಿ ಬಿಡತ್ತೆ. ಅಲ್ಲಿ ಟೇಬಲ್ ಮೇಲೆ ಇಟ್ಟು ಅದು ಅವನ್ ತಪ್ಪಲ್ಲ, ಅದು ಪವನ್ ಕುಮಾರ್ ನೋಡಿ. ಇದು ಮನೆ, ಮನೆಯಿಂದ ಹಂಗೆ ಕಾಂಪೌಂಡ್ ಹೋಗ್ಬಿಡ್ಲಿ ಅಂತ ಹೇಳೋದು ನಾನು ಅಷ್ಟೇ. ಹಿಂದೆಲ್ಲ ಕಾಲೇಜ್ ಆಗಿದೆಯಲ್ಲ, ದರಿದ್ರ ಬಿಟ್ಟಾಕಿ ಅದನ್ನ ಫಸ್ಟ್. ಅಡಿ ಅಡಿಯಿಂದ ಏನು ಬೆಳಕಲ್ಲ, ಸುಮ್ಮನೆ ಬಿಟ್ಟು ಬಿಡಿ ಅದನ್ನ. 1 ವರ್ಷ ನೋಡಿ ಗೊತ್ತಾಗುತ್ತೆ ನಿಮಗೆ. ಆಮೇಲೆ ಇದನ್ನೆಲ್ಲ ಹೊಡೆದಾಕಿ ಈಗ ಹೆಡ್ಜಿದೆಯಲ್ಲ ಅದೆಲ್ಲ ಹೊಡೆದಾಕಿ ಅದನ್ನ ಏನೆಲ್ಲ ತೆಗೆದ್ಬಿಡಿ. ಅರ್ಥ ಆಯ್ತಾ? ಸರ್ ಇದು ಬೇಸ್ಮೆಂಟ್ ಸರ್, ಅದು ಎಡ್ಜ್ ತೆಗಿರಿ, ಏನು ಏನು ತೆಗಿರಿ, ಅದನ್ನ ಫಸ್ಟ್ ಹೊಡೆದಾಕಿ ಅದನ್ನ. ಸರಿನಾ? ಲೆವೆಲ್ ಆಗಿರ್ಲಿ. ಸರಿನಾ? 1 ನಿಮಿಷ.
ಓಕೆ. ಇದನ್ನ ಇಲ್ಲಿವರೆಗೆ ಕಟ್ ಕಾಂಪೌಂಡ್ ಲೆವೆಲ್ ಕಟ್ ಸರಿ. ತಲೆನ ಸರಿನಾ? ಇದು ಎಷ್ಟೈತೆ ಅಷ್ಟಕ್ಕೆ ಕಾಂಪೌಂಡ್ ಲೆವೆಲ್ಗೆ ಇರಲಿ ಚಾಪೀಸ್ ಸರಿನಾ? ಮಾಡ್ತೀನಿ. ಒಂದು ಇಲ್ಲಿ ಏನು ಇಡಬೇಡಿ, ಇಲ್ಲಿ ನೆನಪಾಗ್ತಿದೆ ಅದನ್ನ ಯಾಕ್ ಮಾಡೋದು? ಬರ್ರಿ, ಇಲ್ಲಿ ಏನು ಇಡಬೇಡಿ. ಇಲ್ಲಿ ಯಾತ್ರದ್ದು ಇದೆಲ್ಲ ಹಾಕೋದು ಎಲ್ಲ ಕ್ಲೀನ್ ಮಾಡಿ ಫಸ್ಟು. ಹಾಂ, ಒಂದು ಇದ್ರ ಗಿಡ ಇತ್ರಿ, ಇದು ಸಾಗೋನಿ ಗಿಡ ಇರ್ತೈತಲ್ರಿ, ಅದನ್ನ ನೆಟ್ಟಿದ್ದರಿ, ಅದಕ್ಕೆ ಅದ ಸರಿಮ್ಮ, ಎಲ್ಲ ಕ್ಲೀನ್ ಮಾಡಿ ಕಲ್ಲು ಮಣ್ಣು ಯಾತ್ಯಾತ್ರ ಇರಬಾರ್ದು. ನಾವು ಮುಖದೊಳಗಡೆ ಎಷ್ಟು ಕ್ಲೀನ್ ಇರುತ್ತೋ ಅಷ್ಟು ಕ್ಲೀನ್ ಇರ್ಬೇಕು ನೋಡಿ ಈ ಪ್ಲೇಸ್ ಎಲ್ಲ. ಏನು ಇಡಬೇಡಿ, ನೆಮ್ಮದಿಯಾಗಿರ್ತೀರಿ. ಎಲ್ಲ ಕಿರಿಕಿರಿ ಮಾಡ್ಕೊಳ್ತೀರಿ, ಸುಮ್ಮನೆ ಕಿರಿಕಿರಿ ಮಾಡ್ಕೊಳ್ತೀರ ಅಷ್ಟೇ. ಇಲ್ಲೇನು ಮಾಡ್ತೀರಾ? ಸರ್ ಹಂಗೆ ತೊಂದರೆ ಬರೆಯೋದಿದ್ರೆ ಏನಾರ ಬರೀತಿರ್ತಾರೆ. ಫಸ್ಟ್ ಕ್ಲಾಸ್ ಏನಮ್ಮ ಏನಾರ ಬರೆಯೋದಿದ್ರೆ ನಮ್ಮ ಮಾಡ್ಕೊಳ್ಳಿ, ಏನು ತಪ್ಪೇನಿಲ್ಲ. ನೋಡಿ ಇಲ್ಲಿ ತೂಕ ಇದೆ, ಅವು ಇರಬಾರ್ದು, ವೆರಿ ಇಂಪಾರ್ಟೆಂಟ್. ನೀನು ಯಾವಾಗ ತೂಕ ಇಡ್ತೀಯೋ ನೆನಪಿಟ್ಕೊಳ್ಳಿ, ಅದು ಯಾವಾಗ ಮಾಡಿದೋ ಇದು ಯಾವಾಗ ಮಾಡಿದೋ, ಅರ್ಥ ಆಯ್ತು ಹೇಳೋದು. ನೀರು ಇದಕ್ಕಿಗೆ ಇಡಬಾರ್ದಲ್ರಿ, ಇಲ್ಲಿ ಒಟ್ಟು ವಜ್ಜಾನು ಒಂದು ನೀರಾಗಲಿ ಕಲ್ಲಾಗಲಿ ಮಣ್ಣಾಗಲಿ ಯಾವುದೇ ಕಾರಣಕ್ಕೆ ಇಡಬೇಡಿ, ಸರಿನಾ? ನೀವು ಅಕಸ್ಮಾತ್ ಬಚಾನ್ಸ್ ಇಡಬೇಕು, ಸ್ವಲ್ಪ ಆ ಕಡೆ ಹಿಂದಕ್ಕೆ ಇಟ್ಕೊಳ್ಳಿ, ಅನಿವಾರ್ಯ ಹಿಂದಕ್ಕೆ ಇಟ್ಕೊಳ್ಳಿ. ಈ ಗೋಡೆ ಟಚ್ ಮಾಡಬೇಡಿ, ಇದೊಂದು ಕಾಂಪೌಂಡ್ ವಾಲಿಗೆ, ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್. ಇಲ್ಲಿ ಯಾವುದೆಲ್ಲ ಕ್ಲೀನ್ ಮಾಡಿ ಫಸ್ಟ್. ಇದನ್ನ ಅಪ್ ಆ್ಯಂಡ್ ಡೌನ್ ಮಾಡಬೇಡಿ, ಹಿಂಗೆ ಅಪ್ ಆ್ಯಂಡ್ ಡೌನ್ ಮಾಡಬೇಡಿ, ಹಿಂಗೆ ಎಲ್ಲ ಒಂದೆಲ್ಲ ನೀರು ಬಂದು ನಿಂತು ಹೋಗ್ಬಿಡ್ಲಿ, ಸಾಮಾನಾಗಿರ್ಬೇಕು. ಸರಿನಾ? ಏನಪ್ಪಿ ಗಿಡ ಶಿಫ್ಟ್ ತೆಗೆದು ಬಿಡಕ್ಕೆ ಅಷ್ಟೇ, ಶಿಫ್ಟ್ ಮಾಡೋದಿಲ್ಲ, ತೆಗೆದು ಬಿಡಕ್ಕೆ ಬೇಡ. ಜಾಗ ಇಲ್ಲ ಬಿಡೋ, ತೆಗೆದು ಬಿಡು. ಜಾಗ ಇಲ್ಲ ಬಿಡಮ್ಮ. ಅದೇನು ಗೊತ್ತಾ ನಿನಗೆ, ಅದು ಇದು ಏನು ಗೊತ್ತಾ ನಿನಗೆ, ಮುಂದಕ್ಕೆ ಹೋಗಕ್ಕೆ ಬಿಡಲ್ಲ ನೋಡಿ ನಿನ್ನ. ಟ್ರೈ ಮಾಡೋದು, ನೀನು 3 ವರ್ಷ ಟ್ರೈ ಮಾಡೋದು, ನನ್ಗೇನು ಅಭ್ಯಂತರ ಏನಿಲ್ಲ, ಹೌದಾ? ಅಲ್ಲಿ ಹಚ್ಬೇಕಂತ ನಾನು ಹೇಳಿದ್ದನ್ನು ಸರಿಪಡಿಸ್ಕೊ ಅಷ್ಟೇ ಸಾಕು. ಅಕಾಡೆಮಿ ಹಚ್ಬೋದು ಸರ್, ಯಾವುದು ಇನ್ನೂ ಸ್ವಲ್ಪ ಜಾಗ ಐತಿ, ಈ ಗಿಡ ಅಲ್ಲಿ ಹಚ್ಕೋಬಹುದು, ಹಚ್ಕೋಬೋದು, ಹೊರಗೆ ಹಚ್ಕೋಬಹುದು. ಆ ಕಡೆ ಜಾಗ ಹಚ್ಕೊಳ್ಳಿ, ಏನು ತೊಂದ್ರೆ ಹಚ್ಕೊಳ್ಳಿ. ನೀವು ಅದೆಲ್ಲ ಬೇರೆ ಬೇರೆ ಗಿಡದವಲ್ಲ ಎಲ್ಲ ಹಚ್ಕೊಳ್ಳಿ, ಕ್ಲೀನ್ ಮಾಡಿ ಫಸ್ಟ್ ಅದನ್ನೆಲ್ಲ. ಅಲ್ಲಿವರೆಗೂ ಕ್ಲೀನ್ ಮಾಡಲ್ವೋ ಅಲ್ಲಿವರೆಗೂ ದರಿದ್ರ. ಬೆಳಗ್ಗೆ ಹಚ್ಕೋಬಹುದು ಗಿಡ. ಯಾವುದು? ಈಗ ಎಕ್ಕಿ ಗಿಡ ಬೇಡ ಬೇಡ, ಪಕ್ಕದಲ್ಲಿ ಹಚ್ಕೊಳ್ಳಿ. ಈ ಕಡೆ ಒಟ್ಟು ಫ್ರಂಟ್ ಬೇಡ ಬೇಡ ಅಂತ. ಬೇಡ, ಅಲ್ಲಿ ಬೇಡ ಬೇಡ. ಇಲ್ಲ ಐತಲ್ರಿ, ಇದು ರೋಡಿನ ಮಗ್ಲ ಕಾಂಪೌಂಡ್ ಪಕ್ಕ ಕವರ್ ಮಾಡಿ. ನೋಡಿ ಸರ್, ನಾನು ಹೇಳೋದು 5 ರಿಂದ 6 ತಿಂಗಳು ಇದು ಮಾಡ್ಕೊಂಡು ಸುಮ್ಮನೆ ಜಾಸ್ತಿ ಖರ್ಚು ಮಾಡಕ್ ಹೋಗ್ಬೇಡಿ. ಇಲ್ಲಿಗೆ ಖರ್ಚು ಮಾಡ್ಕೊಂಡ್ಬಿಟ್ಟಿರ್ತೀವಿ ನಾವು, ಇಲ್ಲಿಗೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸುಮ್ಮನೆ ಖರ್ಚು ಮಾಡ್ಕೊಳ್ಳೋದು ಅಲ್ವಾ? ಸಾಧ್ಯವಾದಷ್ಟು ಕಡಿಮೆ ವೆಚ್ಚದಲ್ಲಿ ಮಾಡ್ಕೊಳ್ಳಿ. ಮಾಡ್ಕೊಂಡಾಗ ನಿಮಗೆ ಗೊತ್ತಾಗತ್ತೆ ಅಲ್ವಾ? ನಿಮಗೆ ಗೊತ್ತಾದ್ರೆ ಅಮ್ಮಯ್ಯ ನಾನು ಕಾಫಿ ಟೀ ಏನು ತಗೊಳಲ್ಲ, ತಲೆ ಕೆಡಿಸ್ಕೋಬೇಡಿ. ನೀವೆಲ್ಲ ಚೆನ್ನಾಗಾಗ್ತೀವಿ ಅಂತಿರಲ್ಲ, ಚೆನ್ನಾಗಾದ್ಮೇಲೆ ನಾನೇ ಅಮ್ಮಯ್ಯ ಫೋನ್ ಮಾಡಿ ನಾನೇ ಊಟ ರೆಡಿ ಮಾಡಮ್ಮ ಬಂದು ಹೋಗ್ತೀನಿ ಅಂತ ಹೇಳ್ತೀನಿ. ಲೈನ್ ನಲ್ಲಿ ಸುಮಾರು ಹಳ್ಳಿದ್ದು ರೀ, ಪಿತ್ತಕೋಶ ಆಪರೇಷನ್ ಮಾಡ್ಸಕ್ಲೆ ಒಂದ್ 5-6 ವರ್ಷ ಆತ್ರಿ. ಮತ್ತೆ ಮಕ್ಕಳ ಹತ್ರ ಹರಡಿದೆ ಅಂತ ಅಂದ್ರಿ, ಮತ್ತೆ ಅದು ಆಪರೇಷನ್ ಅಂತ. ಇವೆಲ್ಲ ತೆಗಿಯಮ್ಮ, ಅದನ್ನೆಲ್ಲ ತೆಗಿ. ಗಿಡ ಎಲ್ಲ ಇದಾಗಿತ್ತಲ್ಲ ಎಲ್ಲ ತೆಗಿ. ಅದು ಇಡ್ಜಿ ಮಾಡಿದ್ರಲ್ಲ ಇಷ್ಟು ತಪ್ಪಂದು ಎಲ್ಲ ತೆಗೀರಿ, ಅದನ್ನ ಎಲ್ಲ ಲೆವೆಲ್ ಮಾಡ್ಕೊಳ್ಳಿ. ಅದು ಲೆಟ್ರಿನ್ ಪಿಟ್ ಸರ್, ಸರ್, ಇದು ದೇವ್ರ ಮನೆ ಅದೆಲ್ಲ ಕರೆಕ್ಟ್. ಅದ್ ಬಿಟ್ಬಿಡಿ ಅದನ್ನೆಲ್ಲ. ನಾನು ಏನ್ ಹೇಳಿರ್ತೀನಿ, ನಾವು ಖರ್ಚು ಮಾಡ್ದಂಗ್ ಮಾಡ್ಕೊಳ್ಳಿ. ಸುಮ್ಮನೆ ಖರ್ಚು ಮಾಡ್ಕೊಳ್ತೀರಿ ಅಲ್ವಾ? ನಾವು ವಾಸ್ತು ಅಂತ ಏನ್ ಮಾಡ್ತೀವಿ ಅಂತಂದ್ರೆ ಎಲ್ಲ ಬಿಲ್ಡಿಂಗ್ ಹೊಡೆದಾಕ್ ಮಾಡ್ಕೊಳೋದಲ್ಲ ಅಲ್ವಾ? ನಮಗೆ ನೋವಾಗಬಾರ್ದು, ಅದರಿಂದ ಒಳ್ಳೇದಾಗಬೇಕು ಅಂದ್ರೆ ಅತಿ ಕಡಿಮೆ ವೆಚ್ಚದಲ್ಲಿ ಸ್ವಲ್ಪ ಒಂದು ಡೋಸೇಜ್ ತಗೊಳ್ಳಿ. ಫಸ್ಟ್ ಒಂದು ಡೋಸೇಜ್ ತಗೊಳ್ಳೋಣ, ಚೆನ್ನಾಗಾದ ನಂತರ ಅಮ್ಮ ಬ್ಯಾಡ ಬಿಡಮ್ಮ ಅಮ್ಮ ಅಲ್ಲ ದಯವಿಟ್ಟು ಬೇಡ, ನನಗೆ ಏನು ತಗೊಳ್ಳಲ್ಲ, ಬೇಡ ನನಗೆ ದಯವಿಟ್ಟು ಏನು ಕೇಳಬೇಡಿ, ಸುಮ್ಮನೆ ಬಿಡಿ, ಸರಿನಾ? ನೀವು ಚೆನ್ನಾಗಾಗಿ ಫಸ್ಟು ಚೆನ್ನಾಗಂತ ನಾನೇ ಕೇಳ್ತೀನಿ, ಸರಿನಾ? ನನ್ನ ಉದ್ದೇಶ ನೀವು ಬಹಳ ಚೆನ್ನಾಗಿರ್ಬೇಕು ನಾನು ಬಂದ ಮೇಲೆ ಅಲ್ವಾ? ಎದಕ್ಕೆ ಬರ್ಬೇಕು ಸುಮ್ಮನೆ ಅಷ್ಟು ದೂರ ನಾನು ಅಲ್ವಾ? ನೋಡಿ ಹಿಂಗೆಲ್ಲ ಅಡ್ಡ ಹಾಕೋಬೇಡಿ, ಬಿಸಿಲು ಬೀಳುತ್ತಂತ ಹಾಕೊಳ್ತೀವಿ ನಾವು, ಅದೆಲ್ಲ ಕಣ್ಣಿಗೆ ಪರದೆ ಹಾಕೊಂಡಂಗ. ಅದು ನ್ಯಾಚುರಲ್ ಬಿಟ್ಟು ಬಿಡಕ್ಕೆ, ನ್ಯಾಚುರಲ್ ಆಗಿ ಇರ್ಬೇಕದು. ಇದು ಸ್ವಲ್ಪ ಒಳಗಡೆ ಎಲ್ಲ ಕಂಪ್ಲೀಟ್ ಒಳಗಡೆ ತಗೊಳ್ಳಿ, ತಗೊಳ್ಳಿ. ಅದು ಯಾವಾಗ ಕಾಂಪೌಂಡ್ ಮೇಲೆ ಹಾಕಿದ್ರು ತಲೆ ಮೇಲೆ ಬಂಡಿ ಹೇಳ್ದಂಗೆ. ಪುರುಷನ ಪುರೋಗತಿಗೆ ಕತ್ತಿ ಏಟು ಅಂತ ಅಲ್ವಾ? ಬಿಡುವ ಸಾಹೇಬ್ರೆ, ಸ್ವಲ್ಪ ಅದನ್ನ ಮಿಸ್ ಮಾಡ್ಕೋಬೇಡಿ, ಚಾಚು ತಪ್ಪದೆ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಖರ್ಚಿದೆ ಈಗ? ಸಿಂಪಲ್. ಫಸ್ಟ್ ಇಯರ್ ಸೈನ್ಸ್ ಮಾಡಿದ್ರಿ, ಈಗ ಟಫ್ ಆಗತ್ತಂತ ಮತ್ತೆ ಆರ್ಟ್ಸ್ ಹಚ್ಚಿವ್ರಿ.
ಸ್ವಲ್ಪ ಹೊತ್ತಿಗೆ ನರದ್ ಮಿಸ್ಟೇಕ್ ಅಂತಾರ್ರಿ ಗುಳಿಗೆ ಕೊಡಕತ್ತೀವ್ರಿ ಅವಿ ಅಮ್ಮ ಏನಿಲ್ಲ ಅದು ಮಾಡ್ಕೊಂಡು ಫಸ್ಟ್ ಗಿಡ ತೆಗೆದು ಅವು ಕ್ಲೀನ್ ಮಾಡ್ಕೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊ ಆಮೇಲೆ ಮುಂದೆ ಆಮೇಲೆ ಏನು ಹೇಳ್ತಿ ಒಂದೆರಡು ತಿಂಗಳು ಫೋನ್ ಮಾಡಿ ಹೇಳಿ ಸುಮ್ಮನೆ. ಬೆಂಗಳೂರಲ್ಲಿ ಬನ್ನೇರುಘಟ್ಟದಲ್ಲಿ ಒಬ್ಬಳೇ ಮಗಳು 10th ಓದ್ತಿದ್ದಾಳೆ. ಸುಮಾರು ಹಾಸ್ಪಿಟ್ಲಲ್ಲಿ ತೋರಿಸಿದ್ದಾರೆ. ಸರ್ ಇವನಿಗೆ ಆರಾಮಿದ್ದಿಲ್ಲ ಅವ್ರಿಗೆ ಆರಾಮಿಲ್ಲ. ಅದೇ ಮತ್ತೆ ಹೇಳೋದು, ಸುಮಾರು ಹಾಸ್ಪಿಟ್ಲ್ ತೋರಿಸಿದ್ದಾರೆ. ತೋರಿಸಿದ್ರೆ ಏನು ಹೇಳಿದಾರೆ, ಏನೂ ಇಲ್ಲ ಅಂತ ಹೇಳಿದಾರೆ ಪಾಪ. ಅವಮ್ಮ ಸಾಯಂಕಾಲ ಇದಕ್ಕಿದ್ದಂಗೆ ಸುಮ್ಮನೆ ಕತ್ಲಲ್ಲಿ ತಿರ್ಗಾಡ ಸುಮ್ಮನೆ ಹೋಗಿ. ಇದು ಆಮೇಲೆ ಸ್ವಲ್ಪ ಹಿಂಗಿಂಗ ಜಾಸ್ತಿ ಅಡ್ಡಾಡ್ತಿದ್ರಿ ಇಲ್ಲಿ ಪಾಂಡುರಂಗ ಅದಾರಲ್ರಿ ಇದ್ರಾಗ ತೋರ್ಸಿವ್ರಿ ಧಾರವಾಡದಾಗ ಹೇಳಿದೆ ಹೇಳಿದೆ ಹೇಳೊಂದು 3 ತಿಂಗಳಾಯ್ತು ಅಷ್ಟೇ. ಮೊನ್ನೆ ಫೋನ್ ಮಾಡಿತ್ತು ಅಮ್ಮ. ಈ ಟಂಗಿ ತೊಗೊಂಡು ಒಂದ್ ಕಡೆ ತೊಗೊಂಡು ಒಂದ್ ಕಡೆ ಒಗೆದ್ ಮಾಡ್ತಿರ್ತಾರೆ. ಮತ್ತೆ ಹಿಂಗ್ ಅಡ್ಡಾಡ್ತಿದ್ರಿ ಜಾಸ್ತಿ ವಾಕಿಂಗ್ ಮಾಡ್ದಂಗ. ಊಟ ಸೇರ್ತಿದ್ದಿಲ್ಲ, ಊಟ ಮಾಡ್ತಿರ್ಲಿಲ್ಲ. ಹೇಳಿದೆ ಒಂದ್ 2-3 ತಿಂಗಳು ಸುಮ್ಮನೆ ಇರಮ್ಮ, ಇದು ಸ್ವಲ್ಪ ಮಾಡ್ಕೊ ಅಂತ ಹೇಳಿದೆ. ಎಲ್ಲ 5 ಸಾವಿರ ಖರ್ಚು ಮಾಡ್ಕೊಡೋದ್ರ ಅಷ್ಟೇ ಅವರು. ಮೊನ್ನೆ ಫೋನ್ ಮಾಡಿಲ್ಲ, ಅಣ್ಣ ತುಂಬಾ ಚೆನ್ನಾಗಿದ್ದಾಳೆ, ಕುರುಳೇ ತುಂಬಾ ಚೆನ್ನಾಗಿದ್ದಾಳೆ, ಏನೇನು ತೊಂದರೆ ಇಲ್ಲ, ಚೆನ್ನಾಗಿದ್ದಾಳೆ ಅಂದ್ರು. ಅಯ್ಯೋ ಸಾಕ್ಬಿಡತ್ತಾಯಿ ಅಲ್ವಾ, ಚೆನ್ನಾಗಿದ್ರೆ ಸಾಕಲ್ವಾ. ನಾವು ಹೋಗಿದ್ದಕ್ಕೆ ಚೆನ್ನಾಗಾದ್ರೆ ಆ ಪುಣ್ಯ ನಮಗೆ ಬರುತ್ತಲ್ವಾ. ಸರ್ ಆ ಗೋಡಿ ಲೆವೆಲ್, ಆ ಸೀಟ್ ಲೆವೆಲ್ ತೊಗೊಂಡ್ಬಿಡಿ ಸರ್ ಕಂಟಿನ್ಯೂ. ಅದು ಸೀಟ್ ಕಾಣುತ್ತಲ್ಲ ಎಲ್ಲಿ ಈ ಕಡೆ ಗೋಡಿಗೆ. ರೂಮಿನ ಮುಂದೆ ಸೀಟ್ ಐತಲ್ರಿ, ಬನ್ನಿ ಹೇಳ್ತೇನೆ. ಅದು ಕನ್ಫ್ಯೂಸ್ ಆಗಿ ಹಾ ಬನ್ನಿ ಹೇಳ್ತೇನೆ. ಇದು ಸೀಟ್ ಮುಂದೆ ಮಾಡಿ ಇಲ್ಲಿವರೆಗೂ ಹಾಕೊಳ್ಳಿ, ಇಲ್ಲಿವರೆಗೂ ಅದನ್ನ ಆ ಲೈನ್ ಕರೆಕ್ಟಾಗಿ ಹಾಕೊಳ್ಳಿ. ಶೀಟ್ ಎಲ್ಲಿವರೆಗೂ ಇದೆಯೋ ಆ ಶೀಟ್ಗೆ ವರೆಗೂ ಇಲ್ಲಿ ಈ ಶೀಟ್ ಹಾಕೊಳ್ಳಿ. ಹೊಟ್ಟೆ ಕರೆಕ್ಟ್ ಚೌಕ್ ಕರೆಕ್ಟ್ ಚೌಕ್ ಮಾಡಿ. ಆ ಶೀಟ್ ಹಿಂಗೆಲ್ಲ ಇದಾಗಬಾರ್ದು, ಕರೆಕ್ಟಾಗಿ ನೇರವಾಗಿ. ಹಿಂದ್ಗಡೆ ನೀರು ಆ ಕಡೆ ಬೀಳುತ್ತೆ. ಅದೇನು ಪ್ರಾಬ್ಲಮ್? ಯಾವುದು ಈ ಕಡೆ ಮಧ್ಯದ ಇರ್ತದೆ ಇದು ಮಧ್ಯ. ಬಾತ್ರೂಮ್ ಇದೆ. ಇದು ನೀರು ಆ ಕಡೆ ಬರುತ್ತೆ. ಇಲ್ಲಿ ಮುಂದಿನ ಸರ್ ಆ ಕಡೆ ಇದು ಇಲ್ಲಿ ನೋಡಿ, ಆ ಕಡೆ ಬರ್ತದೆ. ಯಜಮಾನ್ರೆ ಸಾಧ್ಯವಾದಷ್ಟು ಇದು ಮಾಡಿಸ್ತಿರಲ್ಲ, ಮಾಡಿಸ್ಬೇಕಾದ್ರೆ ಹೈಟ್ ಮಾಡಿ ಎಲ್ಲನೂ ಒಂದೇ ಕಡೆಗೆ ಬಿಡಿ. ಎಲ್ಲನೂ ಒಂದೇ ಕಡೆಗೆ ಬಿಡಿ, ಸರಿನಾ? ಎಲ್ಲ ಒಂದೇ ಲೆವೆಲ್ಗೆ ಮಾಡ್ಕೊಂಡು ಇದು ಮಾಡ್ತಿರಲ್ಲ, ಈಗ ಮಾಡ್ತೀವಲ್ಲ, ಮಾಡೋ ಕೈಲೇ ಮಾಡ್ಬೇಡ, ಸರಿನಾ? ಹಿಂದಿನ ಜಾಗ ಯಾವುದೇ ಕಾರಣಕ್ಕೂ ವ್ಯಾಮೋಹ ಬೇಡ ನಮಗೆ. ಎಲ್ಲ ಸೇರಿದ್ರೆ ಒಂದು ಅಡಿ 2 ಅಡಿ ಅದೇ ಲೆಕ್ಕಲ್ಲ. ನೆಮ್ಮದಿ ಇಂಪಾರ್ಟೆಂಟ್. ನಾವೆಲ್ಲ ಚೆನ್ನಾಗಿದ್ರೆ ಒಂದು 10 ಎಕರೆ ತಗೊಳ್ಳಿರ್ಬೇಕಾದ್ರೆ ಅಲ್ವಮ್ಮ? ನೆಮ್ಮದಿ ಇರ್ಬೇಕು ನಮ್ಗೆ. ನೆಮ್ಮದಿ ಇಲ್ದಲ್ಲಿ ಏನೋ ನಾವು ಮಾಡ್ಕೊಳೋದಲ್ಲ ಅಲ್ವಾ? ಇನ್ನೊಂದು 2 ತಿಂಗಳು ಸುಮ್ಮನೆ ಇದನ್ನ ಮಾಡ್ಕೊಂಡು ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ. ನಿಮಗೆ ಅನ್ಸುತ್ತೆ ನಿಮಗೆ ಈ ಹುಡುಗಂದು ಎಜುಕೇಶನ್ ಡಿಸ್ಕಂಟಿನ್ಯೂ ಅಲ್ಲ ಸರ್. ಇನ್ನೇನು 2 ವರ್ಷ ಹೊರಬರೋದು ಡಿಸ್ಕಂಟಿನ್ಯೂ. ಬೇರೆ ಎಜುಕೇಶನ್ ಹತ್ರ ಅದಕ್ಕೂ ಹೋಗ್ತಾ ಇಲ್ಲ. ಅವ್ನಿಗೆ ಏನು ಜಾಬ್ ಮಾಡ್ತಾನೆ ಅಂದ್ರೆ ಅದು ಅವನಿಗೆ ಇಲ್ಲ ಅದನ್ನು ಫಸ್ಟ್ ಇಮ್ಮಿಡಿಯೇಟ್ ಆಗಿ ಮಾಡ್ಕೊಳ್ಳಿ. ನಾನು ಹೇಳಿದ್ದನ್ನ ಒಂದು 3 ತಿಂಗಳು ನನಗೆ ಫೋನ್ ಮಾಡಿ ಹೇಳಿದ್, ನನಗೆ ಫೋನ್. ಇನ್ನೇನು ಸರಿಪ್ಪ, ಓಕೆನಾ? ಸರಿ. ಆ ಕಡೆ ಒಂದು ಮನೆ ಸರ್, ನಮ್ಮ ಆ ಕಡೆ ಓಕೆ, ಥ್ಯಾಂಕ್ ಯು ವೀಕ್ಷಕ.